ನಮಸ್ಕಾರ ಸ್ನೇಹಿತರೆ, ನಮ್ಮೂರು ನಮ್ಮ ಜನ ಚಾನಲ್ಗೆ ಸ್ವಾಗತ. ಚಿನ್ನದ ನಾಣ್ಯಗಳಿಂದ ಆರಂಭಗೊಂಡ ಭಾರತದ ಕರೆನ್ಸಿ ಪಯಣ ಬೆಳ್ಳಿ, ತಾಮ್ರ, ಹಿತ್ತಾಳೆ, ಸ್ಟೀಲ್, ಚರ್ಮ ಹೀಗೆ ಸಾಗಿ ಈಗ ಕಾಗದದಿಂದ ಪ್ಲಾಸ್ಟಿಕ್ನತ್ತ ಹೊರಳುತ್ತಿದೆ. ಕಾಲಕ್ಕೆ ತಕ್ಕಂತೆ ಮನುಷ್ಯ ಬದಲಾಗಬೇಕು ಎನ್ನುತ್ತಾರೆ. ಅದೇ ರೀತಿ ಕಾಲಕ್ಕೆ ತಕ್ಕಂತೆ ಕರೆನ್ಸಿ ಕೂಡ ಬದಲಾಗುತ್ತಿದೆ. ಹೌದು, ಪ್ಲಾಸ್ಟಿಕ್ ಆಧಾರಿತ ಪಾಲಿಮಾರ್ ನೋಟುಗಳ ಚಲಾವಣೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಗಂಭೀರವಾಗಿ ಚರ್ಚಿಸುತ್ತಿದೆ ಎನ್ನಲಾಗಿದ್ದು, ದೇಶದಲ್ಲಿ ಶೀಘ್ರದಲ್ಲಿಯೇ ಕಾಗದದ ನೋಟುಗಳ ಬದಲಾಗಿ ಪ್ಲಾಸ್ಟಿಕ್ ನೋಟುಗಳು ಚಲಾವಣೆಗೆ ಬರುವ ಸಾಧ್ಯತೆ ಇದೆ. ಸದ್ಯ ದೇಶದಲ್ಲಿ ವಿಶೇಷ ಕಾಟನ್ ಆಧಾರಿತ ಕಾಗದದಿಂದ ತಯಾರಿಸಿದ ನೋಟುಗಳು ಚಲಾವಣೆಯಲ್ಲಿವೆ. ಈ ನೋಟುಗಳ ಬಾಳಿಕೆ ಕಡಿಮೆ ಅಲ್ಲದೆ ಬೇಗ ಹಾಳಾಗುತ್ತವೆ, ಬೇಗ ಕೊಳೆಯಾಗುತ್ತವೆ. ನೋಟ್ ಬ್ಯಾನ್ ಆಗುವುದಕ್ಕಿಂತ ಮುಂಚೆ ಇದ್ದ ವಿದೇಶಿ ಕಾಗದಗಳಿಂದ ತಯಾರಿಸಿದ ನೋಟುಗಳಿಗಿಂತ ಈಗಿರುವ ಕಾಟನ್ ಆಧಾರಿತ ನೋಟುಗಳ ಬಾಳಿಕೆ ಬಹಳ ಕಡಿಮೆ. ಅಲ್ಲದೆ ನಕಲಿ ನೋಟಿನ ಹಾವಳಿಯೂ ಸಾಮಾನ್ಯ. ಈ ಎಲ್ಲ ಸಮಸ್ಯೆಗಳನ್ನು ಕಡಿಮೆ ಮಾಡಲು RBI ಪ್ಲಾಸ್ಟಿಕ್ ಆಧಾರಿತ ಪಾಲಿಮಾರ್ ನೋಟುಗಳನ್ನು ಚಲಾವಣೆಗೆ ತರಲು ಹಲವು ವರ್ಷಗಳಿಂದ ಯೋಚಿಸುತ್ತಿದೆ. ಪಾಲಿಮರ್ ನೋಟುಗಳ ಬಾಳಿಕೆ ಕಾಗದದ ನೋಟುಗಳಿಗಿಂತ ಹೆಚ್ಚು. ಇವು ನೀರಿನಲ್ಲಿ ನೆನೆಯುವುದಿಲ್ಲ, ಅಷ್ಟು ಸುಲಭವಾಗಿ ಹರಿಯುವುದೂ ಇಲ್ಲ, ಕೊಳೆಯಾಗುವುದೂ ಇಲ್ಲ. ಈ ಪಾಲಿಮರ್ ನೋಟುಗಳಿಗೆ ವಿಶೇಷವಾದ ಭದ್ರತಾ ವ್ಯವಸ್ಥೆಗಳನ್ನು ಸೇರಿಸಬಹುದಾಗಿದ್ದು, ಇದರಿಂದ ಪಾಲಿಮರ್ ನೋಟುಗಳನ್ನು ನಕಲಿ ಮಾಡುವುದು ಅಷ್ಟು ಸುಲಭವಲ್ಲ. ಆಸ್ಟ್ರೇಲಿಯಾ, ಕೆನಡಾ, ನ್ಯೂಜಿಲೆಂಡ್, ಯುನೈಟೆಡ್ ಕಿಂಗ್ಡಮ್ ಸೇರಿದಂತೆ ಜಗತ್ತಿನ ಹಲವಾರು ದೇಶಗಳಲ್ಲಿ ಈ ರೀತಿಯ ಪ್ಲಾಸ್ಟಿಕ್ ಆಧಾರಿತ ಪಾಲಿಮರ್ ನೋಟುಗಳು ಈಗಾಗಲೇ ಬಳಕೆಯಲ್ಲಿವೆ. ಪಾಲಿಮರ್ ನೋಟುಗಳ ಮುದ್ರಣ ವೆಚ್ಚ ಒಂದಿಷ್ಟು ಹೆಚ್ಚಾದರೂ ಅವು ದೀರ್ಘಕಾಲ ಬಾಳುವುದರಿಂದ ಕಾಗದ ನೋಟುಗಳಂತೆ ಪದೇ ಪದೇ ಮುದ್ರಿಸುವ ವೆಚ್ಚ ಉಳಿಯುತ್ತದೆ. ಇದರಿಂದ ಸರ್ಕಾರದ ವೆಚ್ಚ ಕಡಿಮೆಯಾಗುತ್ತದೆ. RBI ಪ್ಲಾಸ್ಟಿಕ್ ನೋಟುಗಳನ್ನು ಚಲಾವಣೆಗೆ ತಂದದ್ದೇ ಆದರೆ ಅದು ಭಾರತದ ಕರೆನ್ಸಿ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ತರಲಿದೆ. ಚಿನ್ನದ ನಾಣ್ಯಗಳಿಂದ ಆರಂಭಗೊಂಡ ಭಾರತದ ಕರೆನ್ಸಿ ಪಯಣ ಬೆಳ್ಳಿ, ತಾಮ್ರ, ಹಿತ್ತಾಳೆ, ಸ್ಟೀಲ್, ಕೆಲವು ಕಾಲ ಚರ್ಮ ಹೀಗೆ ಸಾಗಿ ಈಗ ಕಾಗದದಿಂದ ಪ್ಲಾಸ್ಟಿಕ್ನತ್ತ ಹೊರಳುತ್ತಿದೆ. ಕಾಲಕ್ಕೆ ತಕ್ಕಂತೆ ಮನುಷ್ಯ ಬದಲಾಗಬೇಕು ಎನ್ನುತ್ತಾರೆ. ಅದೇ ರೀತಿ ಕಾಲಕ್ಕೆ ತಕ್ಕಂತೆ ಕರೆನ್ಸಿ ಕೂಡ ಬದಲಾಗುತ್ತಿದೆ. ಸ್ನೇಹಿತರೆ, ಭಾರತದಲ್ಲಿ ಪ್ಲಾಸ್ಟಿಕ್ ನೋಟುಗಳನ್ನು ಚಲಾವಣೆಗೆ ತರಬೇಕೆ? ಕೆಳಗೆ ಕಮೆಂಟ್ ಮಾಡಿ.